ಬಂಗಾರ ಮತ್ತು ಬೆಳ್ಳಿ ಭರ್ಜರಿ ಇಳಿಕೆ ಆಗಿದೆ ವೀಕ್ಷಕರೇ. ಹೌದು, ಇವತ್ತು ಕೂಡ ಮಾರ್ಕೆಟ್ ಬೀಳ್ತಾ ಇದೆ ಅಂತಾನೆ ಹೇಳ್ಬಹುದು. ಬಂಗಾರ ಮತ್ತು ಬೆಳ್ಳಿ ಒಡವೆ ಮಾಡಿಸೋರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತು ಬಂಗಾರ ಹಂತ ಇಳಿಕೆ ಆಗಿಲ್ಲ ವೀಕ್ಷಕರೇ, ಭರ್ಜರಿ ಪಾತಾಳಕ್ಕೆ ಕುಸಿಯಲು ಪ್ರಾರಂಭವಾಗಿದೆ. ಇದು ನಿಮಗೆ ದೊಡ್ಡ ಅವಕಾಶನೂ ಆಗ್ಬಹುದು ಅಥವಾ ದೊಡ್ಡ ನಷ್ಟನೂ ಆಗ್ಬಹುದು. ಅಂದ್ರೆ ಮುಂದೆ ಮತ್ತೆ ಇಳಿಕೆ ಆಗುತ್ತಾ ಅಥವಾ ಈಗ ಖರೀದಿ ಮಾಡ್ಬೇಕಾ? ಬಂಗಾರ ಕಡಿಮೆ ಬೆಲೆಗೆ ಯಾವ ತರ ನೀವು ಖರೀದಿ ಮಾಡಬಹುದು? ಇನ್ನು ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರದು ವೀಕ್ಷಕರೇ? ನೀವು ಮನೆಯಲ್ಲಿ ಬಂಗಾರವನ್ನ ಎಷ್ಟು ಸ್ಟೋರ್ ಆಗಿ ಇಡಬಹುದು, ಅಂದ್ರೆ ಬಂಗಾರ ನೀವು ಎಷ್ಟು ಹೂಡಿಕೆ ಮಾಡಬಹುದು, ಸರ್ಕಾರದ ನಿಯಮಗಳೇನು ಎಲ್ಲಾ ಕೂಡ ಡೀಟೇಲ್ ಆಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡಲಿದ್ದೇವೆ. ಹಾಗೆ ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡ ಭರ್ಜರಿ ಇಳಿಕೆ ಆಗ್ತಾ ಇದೆ. ಇದು ಒಂದು ಕಡೆಗೆ ಪ್ರತಿಯೊಬ್ಬರಿಗೂ ಕೂಡ ಆಭರಣ ಒಡೆಯ ಮಾಡಿಸೋ ಮಹಿಳೆಯರಿಗೂ ಕೂಡ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ನಮ್ಮ ಭಾರತದಲ್ಲಿ ಒಟ್ಟು 2 ಟೈಪ್ ಜನ ಇದ್ದಾರೆ. ಒಂದು ಬಂಗಾರದ ಆಭರಣ ಮಾಡಿಸ್ತಾರೆ, ಕೆಲವೊಬ್ರು ಬಂಗಾರದಲ್ಲಿ ಹಣವನ್ನ ಹೂಡಿಕೆ ಮಾಡ್ತಾರೆ. ನೀವು ಬಂಗಾರದಲ್ಲಿ ಹೂಡಿಕೆ ಮಾಡ್ತೀರಾ ಅಥವಾ ಆಭರಣ ಮಾಡಿಸ್ತೀರಾ? ಕಮೆಂಟ್ ಅಲ್ಲಿ ತಿಳಿಸಬಹುದು. ಇನ್ನು ವೀಕ್ಷಕರೇ, ಬಂಗಾರದ ಬೆಲೆ 1 ಲಕ್ಷ ರೂಪಾಯಿ ಆಗ್ಬೇಕು ಅಂತ ನಿಮಗೆ ಅನಿಸ್ತಾ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ನೀವು ಪ್ರೋತ್ಸಾಹನ ಮಾಡಬಹುದು ವೀಕ್ಷಕರೇ. ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ನಿಮಗೆ ಒಂದು ಚಿಕ್ಕ ಪ್ರಶ್ನೆ ಕೇಳ್ತೀವಿ, ಆ ಪ್ರಶ್ನೆಗೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಉತ್ತರ ಕೊಡಿ. ಯಾಕಂದ್ರೆ ನಿಮ್ಮ ಉತ್ತರಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ. ನಮ್ಮ ಪ್ರಕಾರ ಬಂಗಾರದ ಬೆಲೆ 1 ಲಕ್ಷ ರೂಪಾಯಿ ಆದ್ರೆ ತುಂಬಾ ಒಳ್ಳೆಯದು, ಬಡವರು ಕೂಡ ಖರೀದಿ ಮಾಡಬಹುದು. ಆದ್ರೆ ನಿಮ್ಮ ಪ್ರಕಾರ ವೀಕ್ಷಕರು, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಏನಾಗ್ಬೇಕು ಅಂತ ಕಮೆಂಟ್ ಮಾಡಿ. ಬಡವರು ಕೂಡ ಸುಲಭವಾಗಿ ಬಂಗಾರವನ್ನ ಖರೀದಿ ಮಾಡಿದಂತ ಆಗ್ಬೇಕು, ಆ ಒಂದು ಬೆಲೆ ನಮಗೆ ನೀವು ಕಮೆಂಟ್ ಮಾಡಿ ತಿಳಿಸಬಹುದು ವೀಕ್ಷಕರೇ. ನಿಮ್ಮ ಕಮೆಂಟ್ಗೆ ನಾವು ಕಾಯ್ತಾ ಇರ್ತೇವೆ. ಮತ್ತೆ ನಾಳೆಯಿಂದಲೂ ಕೂಡ ಬಂಗಾರ ಬೆಳ್ಳಿ ಇಳಿಕೆ ಆಗುತ್ತೆ. ಈ ವಾರ ಬಂಗಾರ ಬೆಳ್ಳಿ ಬೆಲೆ ಭರ್ಜರಿ ಇಳಿಕೆ ಕಾಣಲಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ವೀಕ್ಷಕರೇ. ಈ ಎಲ್ಲಾ ಮಾರ್ಕೆಟ್ ಸಿಗ್ನಲ್ಸ್ ನಾವು ನೋಡಿದ್ರೆ ಇನ್ವೆಸ್ಟರ್ಸ್ ಅಂದ್ರೆ ವಿಶ್ಲೇಷಕರು ಕೂಡ ಭಯ ಪಟ್ಟಿದ್ದಾರೆ. ಎದಕ್ಕಂದ್ರೆ ಎಲ್ಲಾ ಒಂದು ಲೆಕ್ಕ ಉಲ್ಟಾ ಹೊಡಿತಾ ಇದೆ. ಈಗ ಖರೀದಿ ಮಾಡ್ಬೇಕಾ ಬೇಡವಾ, ಕಾಯ್ಬೇಕಾ? ಒಂದೇ ಒಂದು ತಪ್ಪು ನಿರ್ಧಾರ ಸಾವಿರಾರು ರೂಪಾಯಿ ನಷ್ಟಕ್ಕೆ ಕಾರಣವಾಗಬಹುದು. ಆದ್ರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಜೇಬಿನಲ್ಲಿರೋ ಹಣ ನಾವು ಉಳಿತಾಯ ಮಾಡಲು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡಲಿದ್ದೇವೆ. ಜೀವನದಲ್ಲಿ ಒಮ್ಮೆ ಬರುವ ಅವಕಾಶ ಇದು ಆಗಬಹುದು. ಬೆಳ್ಳಿ ದರ ಇಷ್ಟು ದಿನ ಏರಿಕೆ ಆಗ್ತಾ ಇತ್ತು. ಏರಿಕೆ ಆದಾಗ ಪ್ರತಿಯೊಬ್ರು ಖರೀದಿ ಮಾಡಿದ್ರು, ಆದ್ರೆ ಇಳಿಕೆ ಆಗುವಾಗ ಯಾರು ಕೂಡ ಖರೀದಿ ಮಾಡ್ತಾ ಇಲ್ಲ. ಇನ್ನು ಸ್ವಲ್ಪ ಇಳಿಕೆ ಆಗುತ್ತೆ, ಇನ್ನು ಸ್ವಲ್ಪ ಇಳಿಕೆ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಆದ್ರೆ ವೀಕ್ಷಕರೇ, ತುಂಬಾ ಜನ ಭಯಪಟ್ಟು ಖರೀದಿ ಮಾಡೋರಿದ್ದಾರೆ. ಕೆಲವೊಬ್ರು ಸ್ಮಾರ್ಟ್ ಅಂದ್ರೆ ತುಂಬಾನೇ ಜಾಣತನದಿಂದ ಖರೀದಿ ಮಾಡೋರು ಇರ್ತಾರೆ. ನೀವು ಸ್ಮಾರ್ಟ್ ಆಗಿ ಖರೀದಿ ಮಾಡ್ತೀರಾ ಅಥವಾ ಭಯದಿಂದ ಖರೀದಿ ಮಾಡ್ತೀರಾ ನೋಡಿ, ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಇವತ್ತು ಬನ್ನಿ ವೀಕ್ಷಕರೇ, ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಬೆಳ್ಳಿ ದರದಲ್ಲಿ ಭಾರಿ ಒಂದು ಕುಸಿತ ಕಂಡಿದೆ. ಬಂಗಾರದ ಬಗ್ಗೆ ಅಪ್ಡೇಟ್ ಕೊಡೋಕ್ಕಿಂತ ಮುಂಚೆ ಇಲ್ಲಿ ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡ ಇಂಟರ್ ಲಿಂಕ್ ಇದೆ. ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ನೋಡಿ, ಅವಾಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗಿದೆ. ನಾವು ನಿಮಗೆ ಲೈವ್ ಆಗಿ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಚಾರ್ಟ್ ಕೂಡ ತೋರಿಸ್ತಾ ಇದ್ದೇವೆ ನೋಡಿ. ಒಂದಲ್ಲ ಎರಡಲ್ಲ ವೀಕ್ಷಕರೇ, ಇಲ್ಲಿ ಬರೋಬ್ಬರಿ ಬೆಳ್ಳಿ ಒಂದು ವಾರದಲ್ಲಿ 75,000 ರೂಪಾಯಿ ಇಳಿಕೆ ಆಗಿದೆ. ಹೌದು, ನೀವು ಬೇಕಾದ್ರೆ ಲೈವ್ ಆಗಿ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಆಫ್ ಸಿಲ್ವರ್ ಫ್ಯೂಚರ್ಸ್ ಅನ್ನು ನೋಡ್ತಾ ಇರಬಹುದು. ಬೆಳ್ಳಿ ಫ್ಯೂಚರ್ ವ್ಯಾಲ್ಯೂ ನೀವು ನೋಡ್ತಾ ಇರಬಹುದು. ಅಮೆರಿಕನ್ ಫೆಡ್ ರೇಟ್ಸ್ ಅಂದ್ರೆ ಫೆಡರಲ್ ರಿಸರ್ವ್ ಬ್ಯಾಂಕ್ ರೇಟ್ಸ್ ಯಥಾಸ್ಥಿತಿ ಕಾಯ್ದುಕೊಂಡಿದ್ದೆ ಈ ಒಂದು ಬೆಳ್ಳಿ ದರದಲ್ಲಿ ಇಳಿಕೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಟೆಕ್ನಿಕಲಿ ನಿಮಗೆ ಹೇಳ್ಬೇಕಂದ್ರೆ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋರ ಸಂಖ್ಯೆ ಈಗ ಕಡಿಮೆ ಆಗ್ತಾ ಇದೆ ವೀಕ್ಷಕರೇ. ಅಂದ್ರೆ ನಿಮಗೆ ಇನ್ನೂ ಮುಂದಿನ ಬರೋ ದಿನಗಳಲ್ಲಿ ಬೆಳ್ಳಿ ಬೆಲೆ 2 ಲಕ್ಷ ರೂಪಾಯಿಗೂ ಕೂಡ ಹೋಗ್ಬಹುದು. ಇನ್ನು ಯುದ್ಧ, ಅಮೆರಿಕ ಇಸ್ರೇಲ್ ಕೂಡಿ ಇರಾನ್ ದೇಶದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಈ ಒಂದು ದಾಳಿ ಮಾಡ್ತಾ ಇರೋದ್ರಿಂದ ಕ್ರೂಡ್ ಆಯಿಲ್ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆಯಲ್ಲ, ಹೂಡಿಕೆದಾರರು ಕಚ್ಚಾ ತೈಲದಲ್ಲಿ ಲಾಭವನ್ನ ಮಾಡ್ತಾ ಇದ್ದಾರೆ, ಪ್ರಾಫಿಟ್ ಮಾಡ್ತಾ ಇದ್ದಾರೆ. ಬೆಳ್ಳಿಯನ್ನ ಮಾರಿ ಕ್ರೂಡ್ ಆಯಿಲ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಕಚ್ಚಾ ತೈಲದಲ್ಲಿ ಹಣ ಹಾಕ್ಬೇಕಂದ್ರೆ ಬೆಳ್ಳಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ. ಹೀಗಾಗಿ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ. ಇದು ಒಂದು ನಿಮಗೆ ಜನರಲ್ ನಾಲೆಜ್ ಇರಲೇಬೇಕು. ಈಗ ವೀಕ್ಷಕರೇ, 2,26,000 ರೂಪಾಯಿಗೆ ಬಂದು ನಿಂತಿದೆ. ಇಲ್ಲಿ ನೀವು ನೋಡಬಹುದು ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಚಾರ್ಟ್ ಅಲ್ಲಿ ಯಾವ ತರ ಧಬಾಕ್ ಅಂತ ಕೆಳಗಡೆ ಬೆಳ್ಳಿ ಬೆಲೆ ಬಿದ್ದಿದೆ ಅಂತ. ಮತ್ತೆ ನೀವೇನಾದ್ರೂ ಬೆಳ್ಳಿದು ಆಭರಣ ಮತ್ತು ಒಡವೆ ಅಥವಾ ಏನಾದ್ರೂ ಬೆಳ್ಳಿ ಸಿಲ್ವರ್ ಅಲ್ಲಿ ಫಿಸಿಕಲಿ ನೀವು ಹೋಲ್ಡ್ ಮಾಡ್ಬೇಕಂದ್ರೆ 2,45,000 ರೂಪಾಯಿ ಇದೆ. 10,000 ರೂಪಾಯಿ ಮತ್ತೆ ಇಲ್ಲಿ ಇಳಿಕೆ ಆಗಿದೆ. ನಿನ್ನೆ 2,55,000 ರೂಪಾಯಿ ಇತ್ತು. ಇವತ್ತು ಬೆಳ್ಳಿ ಬೆಲೆ 1 ಕೆಜಿಗೆ 2,45,000 ರೂಪಾಯಿ. ಒಂದು ವಾರದ ಹಿಂದೆ 3 ಲಕ್ಷ ರೂಪಾಯಿ ಇತ್ತು, ಈಗ 2,45,000 ರೂಪಾಯಿ ಆಗಿದೆ. ಅಂದ್ರೆ 55ರಿಂದ 60,000 ರೂಪಾಯಿ ಅಷ್ಟು ಬೆಳ್ಳಿ ಬೆಲೆ ಭರ್ಜರಿ ಒಂದು ಇಳಿಕೆ ಆಗಿದೆ ಒಂದು ವಾರದಲ್ಲಿ. ಇನ್ನು ವೀಕ್ಷಕರೇ, ಆನ್ಲೈನ್ ETF ನೀವೇನಾದ್ರೂ ಖರೀದಿ ಮಾಡ್ತೀರಾ ಅಥವಾ ಟ್ರೇಡ್ ಫಂಡ್ಸ್ ಗಳನ್ನ ಖರೀದಿ ಮಾಡ್ತೀರಾ, ಸಿಲ್ವರ್ ಫಂಡ್ ಅನ್ನ ಖರೀದಿ ಮಾಡ್ತೀರಾ ಅಂದ್ರೆ ನಿಮಗೆ 2,35,000 ರೂಪಾಯಿಗೂ ಕೂಡ ಸಿಗ್ತಾ ಇದೆ. ಇದ್ರ ಮೇಲೆ 3% GST ಕೂಡ ಎಕ್ಸ್ಟ್ರಾ ಇರುತ್ತೆ. ಈಗ ಬನ್ನಿ ಬಂಗಾರದ ಬೆಲೆ ಬಗ್ಗೆ ಮಾತಾಡೋಣ. ಇವತ್ತು ನಾವು ನಿಮಗೆ ಬಂಗಾರದ ಬಗ್ಗೆ ಕೇವಲ ಬೆಲೆ ಹೇಳಲ್ಲ ವೀಕ್ಷಕರೇ, ಬೆಲೆ ಎದಕ್ಕೆ ಇಳಿಕೆ ಆಗ್ತಾ ಇದೆ, ಮುಂದೆ ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ, ಇನ್ನು
ಮುಖ್ಯವಾಗಿ ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪು ಮಾಡಬಾರದು. ಕಡಿಮೆ ಬೆಲೆಗೆ ಯಾವ ತರ ಬಂಗಾರ ನೀವು ಖರೀದಿ ಮಾಡಬಹುದು, ಇದರಿಂದ ನಿಮ್ಮ ಜೇಬಿನಲ್ಲಿರೋ ಹಣ ಉಳಿತಾಯ ಕೂಡ ಆಗ್ಬೇಕು. ಅದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳಲಿದ್ದೇವೆ. ಹೀಗಾಗಿ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ನೀವು ಯಾವ ಊರಿನಿಂದ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋಗೆ ಕಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರು. ಹಾಗೆ ವೀಕ್ಷಕರೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮೊದಲಿಗೆ ವೀಕ್ಷಕರೇ, ಬಂಗಾರದ ನಿಯಮಗಳೇನು? ನೀವು ಮನೆಯಲ್ಲಿ ಎಷ್ಟು ಬಂಗಾರವನ್ನ ಸ್ಟೋರ್ ಮಾಡಿ ಇಡಬಹುದು? ನೀವೇನಾದ್ರೂ ಮಹಿಳೆಯರಾಗಿದ್ರೆ, ವಿವಾಹಿತ ಆಗಿದ್ರೆ, ಅಂದ್ರೆ ಮದುವೆ ಆದ ಹೆಣ್ಣು ಮಕ್ಕಳು ಮಹಿಳೆಯರು, ಅವರು 500 ಗ್ರಾಮ್ ವರೆಗೂ ಯಾವುದೇ ಬಿಲ್ ಇಲ್ಲದೆ ಮನೆಯಲ್ಲಿ ಬಂಗಾರವನ್ನ ಸ್ಟೋರ್ ಮಾಡಿ ಇಡಬಹುದು. ಅಂದ್ರೆ 500 ಗ್ರಾಮ್ ವರೆಗೂ ನಿಮಗೆ ಎಕ್ಸೆಂಪ್ಟ್ ಇದೆ. ಅದೇ ಮದುವೆ ಆಗದೇ ಇರೋ ಹೆಣ್ಣು ಮಕ್ಕಳು 250 ಗ್ರಾಮ್ ವರೆಗೂ ತಮ್ಮ ಹತ್ತಿರ ಬಂಗಾರವನ್ನ ಸೇಫ್ ಆಗಿ ಇಡ್ಕೋಬಹುದು. 250 ಗ್ರಾಮ್ ಮೇಲಿದ್ರೆ ಅದಕ್ಕೆ ಬಿಲ್ ಅನ್ನ ನೀವು ತೋರಿಸಬೇಕು, GST ಬಿಲ್ ತೋರಿಸಬೇಕು ಅಥವಾ ಇನ್ಕಮ್ ಪ್ರೂಫ್ ತೋರಿಸಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಅದೇ ಪುರುಷರ ಹತ್ತಿರ, ಒಬ್ಬರ ಪುರುಷರ ಹತ್ತಿರ ಮದುವೆ ಆಗಿರ್ಲಿ ಬಿಡ್ಲಿ, ಅವ್ರ ಹತ್ರ 100 ಗ್ರಾಮ್ ವರೆಗೂ ಮಾತ್ರ ಬಂಗಾರ ಯಾವುದೇ ಬಿಲ್ ಇಲ್ಲದೆ ಇಡ್ಕೋಬಹುದು. ಅವ್ರೇನಾದ್ರೂ 150 ಗ್ರಾಮ್ ಇದ್ರೆ ಮೇಲಿನ 50 ಗ್ರಾಮ್ಗೆ ಲೆಕ್ಕ ಕೇಳ್ತಾರೆ, ಇನ್ಕಮ್ ಪ್ರೂಫ್ ಕೇಳ್ತಾರೆ ಅಥವಾ GST ಬಿಲ್ ಕೇಳ್ತಾರೆ. ನೀವು 3% ಟ್ಯಾಕ್ಸ್ ಕಟ್ಟಿ ತಗೊಂಡಿರೋ ಬಿಲ್ ಅನ್ನ ಸೇಫ್ ಆಗಿ ಇಟ್ಕೊಂಡಿರಿ. ಅದಕ್ಕಂದ್ರೆ ಯಾರಾದ್ರೂ ಮನೆಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಬಂದಾಗ ಬಿಲ್ ಅನ್ನ ಕೇಳ್ತಾರೆ. ಬಿಲ್ ಇಲ್ಲ ಅಂದ್ರೆ ನಿಮಗೆ ದಂಡ ಕೂಡ ಹಾಕಬಹುದು ವೀಕ್ಷಕರೇ. ಅದೇ ತರ ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ ಬರೋಬ್ಬರಿ ಒಂದು ವಾರದಲ್ಲಿ ನಾವು ಹೇಳೋದಾದ್ರೆ ವೀಕ್ಷಕರೇ 15,000 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. 1,25,000 ರೂಪಾಯಿ ಇತ್ತು ಹೋದ ವಾರ, ಇವತ್ತು 1,09,000 ರೂಪಾಯಿ ಆಗಿದೆ. ಹೌದು ವೀಕ್ಷಕರೇ, ಒಂದೇ ದಿನ 2,250 ರೂಪಾಯಿ ಬೆಲೆಯಲ್ಲಿ ಭರ್ಜರಿ ಇಳಿಕೆ ಆಗಿರುವಂತದ್ದು 10 ಗ್ರಾಮ್ ಮೇಲೆ. ನಿನ್ನೆ 1,11,730 ರೂಪಾಯಿ ಇತ್ತು, ಇವತ್ತು 1,09,480 ರೂಪಾಯಿ ಆಗಿದೆ. ಮತ್ತೆ 2,250 ರೂಪಾಯಿಯಲ್ಲಿ 10 ಗ್ರಾಮ್ ಮೇಲೆ ಇಳಿಕೆ ಆಗಿದೆ. ಈ ತರ ಇಳಿಕೆ ಆಗ್ತಾ ಒಂದು ವಾರದಲ್ಲಿ ಬರೋಬ್ಬರಿ 14,000 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಇನ್ನು ಸಾಕ್ಷಿ ಸಮೇತ ನಿಮಗೆ ತೋರಿಸಬೇಕಂದ್ರೆ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ನೀವು ಚಾರ್ಟ್ ಕೂಡ ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ. ಬಂಗಾರ ಈಗ 1,44,492 ರೂಪಾಯಿಗೆ ಬಂದು ನಿಂತಿದೆ. ಅಂದ್ರೆ ನಾಳೆ ಬೆಳಿಗ್ಗೆ ಮತ್ತೆ ಮಾರ್ಕೆಟ್ ಓಪನ್ ಆದ್ರೆ ಮತ್ತೆ ಇಲ್ಲಿ 2,000-3,000 ರೂಪಾಯಿ ಇಳಿಕೆ ಕಾಣಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ನೀವು ಬೇಕಾದ್ರೆ ಸ್ಕ್ರೀನ್ ಮೇಲೆ ಚಾರ್ಟ್ ಕೂಡ ನೋಡ್ತಾ ಇರಬಹುದು. 1,56,000 ರೂಪಾಯಿಂದ ದಿಢೀರನೆ 1,44,000 ರೂಪಾಯಿ ಆಗಿದೆ. ಇದು ಬಂಗಾರದ ಫ್ಯೂಚರ್ಸ್ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ನಿಮಗೆ ಸಾಕ್ಷಿ ಸಮೇತ ನಾವು ತೋರಿಸ್ತಾ ಇದ್ದೇವೆ. ಮುಂದಿನ ಬರೋ ದಿನಗಳಲ್ಲಿ ಇದರ ಮೇಲೆ ಬಂಗಾರದ ವ್ಯಾಲ್ಯೂ ಟ್ರೇಡ್ ಆಗುತ್ತೆ. ಇದು ಏನಾದ್ರೂ ಜಾಸ್ತಿ ಆದ್ರೆ ಇಲ್ಲಿ ಭಾರತದಲ್ಲಿ ಬಂಗಾರದ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಇದು ಇಳಿಕೆ ಆದ್ರೆ ಬಂಗಾರದ ಬೆಲೆ ಕೂಡ ಇಳಿಕೆ ಆಗುತ್ತೆ. ಇನ್ನು ವೀಕ್ಷಕರೇ, ಇದ್ರ ಮೇಲೆ 3% GST ಎಕ್ಸ್ಟ್ರಾ ಇರುತ್ತೆ. ಈಗ 22 ಕ್ಯಾರೆಟ್ ಬಗ್ಗೆ ಮಾತಾಡೋದಾದ್ರೆ ನೀವೇನಾದ್ರೂ ಆಭರಣ ಖರೀದಿ ಮಾಡ್ತೀರಾ, ಬಂಗಾರದ ಬಳೆ, ಬಂಗಾರದ ನೆಕ್ಲೆಸ್, ಚೈನಾ, ತಾಳಿ ಸರ ಏನೇ ಒಂದು ಮಾಡಿಸ್ತೀರಾ, ಬ್ರಾಸ್ಲೈಟ್, ಉಂಗುರ ಸೇರಿ ಕಿವಿಯಿಂದ ಹಿಡಿದು ಮೂಗು ಎಲ್ಲಾ ಒಂದು ಬಂಗಾರದ ಐಟಮ್ಗಳಿಗೂ ಕೂಡ ನೀವು 22 ಕ್ಯಾರೆಟ್ ಖರೀದಿ ಮಾಡಿ. ಅಂದ್ರೆ 22 ಕ್ಯಾರೆಟ್ 916 BIS ಹಾಲ್ ಮಾರ್ಕ್ ಆಧಾರಿತ ಬಂಗಾರ ನೀವು ಖರೀದಿ ಮಾಡಿ ವೀಕ್ಷಕರೇ. ಬಂಗಾರದಲ್ಲಿ ಆಭರಣದಲ್ಲಿ 2 ಟೈಪ್ ಇಲ್ಲಿ ಬಂಗಾರದ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತಾರೆ ಅಂಗಡಿಗಾರರು. 18 ಕ್ಯಾರೆಟ್ 75 ಅಂತ ಹೇಳ್ತಾರೆ, 750. ಅದೇ ತರ ನೀವು 22 ಕ್ಯಾರೆಟ್ 916 ಬಂಗಾರವನ್ನ ಖರೀದಿ ಮಾಡಿ. ಇದರಲ್ಲಿ ಮಿಶ್ರಣ ಕಡಿಮೆ ಇರುತ್ತೆ. ಬಂಗಾರದ ಆಭರಣ ಮಾಡ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಮಿಕ್ಸಿಂಗ್ ಮಾಡ್ತಾರೆ. ಕಾಪರ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಬೆಳ್ಳಿ, ತಾಮ್ರವನ್ನ ಯೂಸ್ ಮಾಡಿ ಆ ಬಂಗಾರದ ನೆಕ್ಲೆಸ್ ಆಭರಣ ರೆಡಿ ಮಾಡ್ತಾರೆ. ಅದರಲ್ಲಿ ವೇಸ್ಟೇಜ್ ಹೋಗುತ್ತೆ, ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ, ಅದು ಬಿಡಿ. ಆದ್ರೆ 18 ಕ್ಯಾರೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹಾಲ್ ಮಾರ್ಕ್ ಬರಲ್ಲ. ಕೆಲವೊಬ್ರು ಅಂಗಡಿಯವರು ಹಾಲ್ ಮಾರ್ಕ್ ಕೊಡಲ್ಲ ಅದಕ್ಕೆ. ಅದರಲ್ಲಿ ಬಂಗಾರ ಎಷ್ಟು ಇರುತ್ತೆ, ಬೆಳ್ಳಿ ಎಷ್ಟು ಮಿಕ್ಸ್ ಇರುತ್ತೆ, ಅದು ನಿಮಗೆ ಅರ್ಥ ಆಗಲ್ಲ. ಸೊ ವೀಕ್ಷಕರೇ, ನೀವು BIS ಹಾಲ್ ಮಾರ್ಕ್ ಇರೋ ಬಂಗಾರ ತಗೊಂಡ್ರೆ ಏನಾಗುತ್ತೆ, ಅದಕ್ಕೆ ಒಂದು ಗ್ಯಾರಂಟಿ ಇರುತ್ತೆ. ನಿಮ್ಮ ಹಣಕ್ಕೆ BIS ಹಾಲ್ ಮಾರ್ಕ್ ಗ್ಯಾರಂಟಿ ಅಂತಾನೆ ಹೇಳ್ಬಹುದು. ಹೀಗಾಗಿ ನೀವು ಎಂದೂ ಕೂಡ ಇಲ್ಲಿ ಬಂಗಾರ ಖರೀದಿ ಮಾಡ್ತೀರಾ ಅಂದ್ರೆ ಬಿಲ್ ಅನ್ನ ಕಟ್ಟಿ 3% ನಿಮ್ದು ಹಣ GST ಬಿಲ್ ಅನ್ನ ಕಟ್ಟಿ ನೀವು ತಗೊಳ್ಳಿ. ತುಂಬಾ ಜನ ಬಿಲ್ ಇಲ್ಲದೆ ಬಂಗಾರ ತಗೋತಾರೆ. ಮುಂದಿನ ಬರೋ ದಿನಗಳಲ್ಲಿ ಅವರಿಗೆ ತುಂಬಾ ಸಮಸ್ಯೆ ಕೂಡ ಆಗ್ಬಹುದು. ಹೀಗಾಗಿ ಬಂಗಾರ ಖರೀದಿ ಮಾಡುವಾಗ ನೀವು 3% GST ತುಂಬಿ ಬಂಗಾರವನ್ನ ತಗೊಳ್ಳಿ. ಇನ್ನು ಎರಡನೇದಾಗಿ ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಇನ್ನು ಮೂರನೇದಾಗಿ 916 BIS ಹಾಲ್ ಮಾರ್ಕ್ ಆಧಾರಿತ ಬಂಗಾರವನ್ನ ತಗೊಳ್ಳಿ. ವೀಕ್ಷಕರೇ, 22 ಕ್ಯಾರೆಟ್ ಚಿನ್ನದ ಬೆಲೆ ಕೂಡ 10 ಗ್ರಾಮ್ ಮೇಲೆ ಒಂದೇ ದಿನ 2,750 ರೂಪಾಯಿ ಇಳಿಕೆ ಆಗಿದೆ. ಮೊನ್ನೆ 6,500 ರೂಪಾಯಿ ಅಷ್ಟು ಇಳಿಕೆ ಆಗಿತ್ತು. ಇವತ್ತು ಮತ್ತೆ 2,750 ರೂಪಾಯಿ ಇಳಿಕೆ ಆಗಿದೆ. ಅಂದ್ರೆ ನಿನ್ನೆ 1,36,550 ರೂಪಾಯಿ ಇತ್ತು, ಇವತ್ತು 1,33,800 ರೂಪಾಯಿ. ಇದು ಹೋದ ವಾರ 1,44,000 ರೂಪಾಯಿ ಇತ್ತು. ಹೌದು ವೀಕ್ಷಕರೇ, 1,44,000 1,50,000 ರೂಪಾಯಿ ತನ ಹೋಗಿತ್ತು 10 ಗ್ರಾಮ್ಗೆ. ಇವತ್ತು 1,33,800 ರೂಪಾಯಿ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹಾಗಾದ್ರೆ ನಿಮ್ಮ ಪ್ರಶ್ನೆ, ಇನ್ನೂ ಬಂಗಾರ ಇಳಿಕೆ ಆಗುತ್ತಾ, ಏರಿಕೆ ಆಗುತ್ತಾ?
ವೀಕ್ಷಕರೇ, ಇನ್ನು ಕೆಲವೇ ದಿನಗಳಲ್ಲಿ ಅಮೆರಿಕ, ಇಸ್ರೇಲ್ ಕೂಡಿ ಇರಾನ್ ದೇಶದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಆ ದಾಳಿ ಮುಗಿಯಲಿದೆ. ಹೌದು, ಯುದ್ಧ ಹಿಂದೆ ಸರಿಯುವ ಸಾಧ್ಯತೆ ಕಂಡು ಬರ್ತಾ ಇದೆ. ಯುದ್ಧ ಇಲ್ಲಿಗೆ ಮುಗಿಯುವ ಸಾಧ್ಯತೆ ಇದೆ. ವೀಕ್ಷಕರೇ, ಯುದ್ಧ ಒಂದು ವೇಳೆ ಇದೇ ತಿಂಗಳಲ್ಲಿ ಮುಗಿದ್ರೆ ಬಂಗಾರದ ಬೆಲೆ ಇನ್ನೂ ಇಳಿಕೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಅದೇ ಬಂಗಾರ ಮತ್ತು ಬೆಳ್ಳಿ ಬೆಲೆ ಯುದ್ಧ ಕಂಟಿನ್ಯೂ ಆದ್ರೆ ಮತ್ತೆ ಏರಿಕೆ ಕೂಡ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಈಗ ಬನ್ನಿ 24 ಕ್ಯಾರೆಟ್ ಚಿನ್ನದ ಬಗ್ಗೆ ಮಾತಾಡೋಣ. ತುಂಬಾ ಜನ ಹಣವನ್ನ ಬ್ಯಾಂಕ್ ನಲ್ಲಿ ಇಡೋಕ್ಕಿಂತ ಬಂಗಾರದಲ್ಲಿ ಇಡ್ತಾರೆ. ಅಂದ್ರೆ ಬಂಗಾರ ಖರೀದಿ ಮಾಡಿ ಮನೆಯಲ್ಲಿ ಇಡ್ತಾರೆ. ವೀಕ್ಷಕರೇ, ಇಲ್ಲಿ ಹೂಡಿಕೆಗೋಸ್ಕರ ನೀವೇನಾದ್ರೂ ಬಂಗಾರ ಖರೀದಿ ಮಾಡ್ತೀರಾ, ಮುಂದಿನ 3-4 ವರ್ಷ ಹಣವನ್ನ ನೀವೇನಾದ್ರೂ ಹೂಡಿಕೆ ಮಾಡ್ತಾ ಇದ್ದೀರಾ ಅಂದ್ರೆ ಬಂಗಾರದ ಒಂದು ಗಟ್ಟಿ ಅಂತ ಕರಿತೀವಲ್ಲ, ಗೋಲ್ಡ್ ಬಾರ್ಸ್, ಅದನ್ನ ತುಂಬಾ ಜನ ಖರೀದಿ ಮಾಡ್ತಾರೆ. ವೀಕ್ಷಕರೇ, ಇದರಲ್ಲಿ ಮೇಕಿಂಗ್ ಚಾರ್ಜಸ್ ಇರಲ್ಲ, ವೇಸ್ಟೇಜ್ ಕೂಡ ಹೋಗಲ್ಲ. ಸೊ ಇದನ್ನ ತುಂಬಾ ಜನ ಪ್ರಿಪೇರ್ ಮಾಡ್ತಾರೆ. ಇದು ಕೂಡ ಒಂದು ವಾರದಲ್ಲಿ ಬರೋಬ್ಬರಿ 22,000 ರೂಪಾಯಿಷ್ಟು ಇಳಿಕೆ ಆಗಿದೆ. ಹೌದು, ಹೋದ ವಾರ 1,67,000 ರೂಪಾಯಿ ಇತ್ತು 10 ಗ್ರಾಮ್ಗೆ. ಈ ವಾರ 1,45,970 ರೂಪಾಯಿ. ಮೊನ್ನೆ 7,500 ರೂಪಾಯಿ ಕುಸಿತ ಕಂಡಿದೆ. ಇವತ್ತು ಮತ್ತೆ 2,970 ರೂಪಾಯಿ ಇಳಿಕೆ ಇಲ್ಲಿ ಕಂಡಿರುವಂತದ್ದು. ಅಂದ್ರೆ ನಿನ್ನೆ 1,48,910 ರೂಪಾಯಿ ಇತ್ತು, ಇವತ್ತು 1,45,970 ರೂಪಾಯಿ ಆಗಿದೆ. ಇನ್ನು ವೀಕ್ಷಕರೇ, ನೀವು ಕೂಡ ಸ್ಕ್ರೀನ್ ಮೇಲೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಚಾರ್ಟ್ ಕೂಡ ನೋಡ್ತಾ ಇರಬಹುದು. ಯಾವ ತರ ಇಲ್ಲಿ ಇಳಿಕೆ ಆಗ್ತಾ ಇದೆ, ಮತ್ತಷ್ಟು ಇಳಿಕೆ ಆಗೋ ಮುನ್ಸೂಚನೆ ಅಂತಾನೆ ಹೇಳ್ಬೋದು. ಇನ್ನು ಬಂಗಾರವನ್ನ ಕಡಿಮೆ ಬೆಲೆಗೆ ಯಾವ ತರ ಖರೀದಿ ಮಾಡಬಹುದು ಅಂದ್ರೆ, ಬಂಗಾರದ ಬೆಲೆ ಯಾವಾಗ ಬೀಳುತ್ತೆ ನೋಡಿ, ಯಾವಾಗ 2,000 3,000 ಬೀಳುತ್ತೆ, ಅವಾಗ ಸ್ವಲ್ಪ ಖರೀದಿ ಮಾಡಬೇಕು. ಅಂದ್ರೆ ಮಾರ್ಕೆಟ್ ಅಲ್ಲಿ ಇವತ್ತು 10 ಗ್ರಾಮ್ 1,50,000 ರೂಪಾಯಿ ಇದೆ ಅಂದ್ರೆ ಇವತ್ತೇ ಎಲ್ಲಾ ಕೂಡ ನೀವು ತಗೋಬಾರ್ದು. 1,50,000 ರೂಪಾಯಿಯನ್ನ ನೀವು 10 ಭಾಗದಲ್ಲಿ ಡಿವೈಡ್ ಮಾಡಬೇಕು. ಯಾವಾಗ ಬಂಗಾರ ಇಳಿಕೆ ಆಗುತ್ತೆ ಅವಾಗ ನೀವು ಸ್ವಲ್ಪ 15,000 ರೂಪಾಯಿದು ಈ ತರ ಖರೀದಿ ಮಾಡಿದ್ರೆ ಒಂದು ಎವರೇಜ್ ವ್ಯಾಲ್ಯೂ ಬಂದಾಗ ನಿಮಗೆ ಬಂಗಾರ ಮಾರ್ಕೆಟ್ ಗಿಂತ ಕಮ್ಮಿ ಬೆಲೆಗೆ ಸಿಕ್ಕಿರುತ್ತೆ. ಬೇಕಾದ್ರೆ ಚೆಕ್ ಮಾಡಿ ನೀವು ನೋಡಬಹುದು. ತುಂಬಾ ಜನ ಅಂಗಡಿಗಾರರು ಇದೇ ತರ ಮಾಡ್ತಾರೆ. ಮಾಹಿತಿ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಏನಾಗಬೇಕು ಅಂತ ಕಮೆಂಟ್ ಮಾಡಿ. ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.